Now let us look at the reactions due to cleavage of CO bond. CO bond means, say, RCH2OH. So far we discussed the cleavage of reactions due to cleavage of OH bond. ಇಲ್ಲಿ ಬಾಂಡ್ ಕ್ಲೀವೇಜ್ ಆಗಿದೆ. ಆದರೆ ಈಗ ಈ ರಿಯಾಕ್ಷನ್ಸ್ ಹೊರಗಡೆ ಕಾರ್ಬನ್ ಆಕ್ಸಿಜನ್ ಬಾಂಡ್ ಕ್ಲೀವೇಜ್ ಆಗುತ್ತೆ. ಅಂದ್ರೆ OH ಗ್ರೂಪ್ ಹೊರಗಡೆ ಹೋಗ್ತಕ್ಕಂಥ ರಿಯಾಕ್ಷನ್ಸ್ ಗಳನ್ನು ನೋಡೋಣ. ಅದರೊಳಗೆ ರಿಯಾಕ್ಷನ್ ವಿತ್ HX. HX means hydrogen halides. Hydrogen halides means HCl, HBr, HI, etc. ಏನಾಗುತ್ತೆ ಇಲ್ಲಿ? Simple substitution reaction takes place. Means alcohols when treated with HCl or HBr in presence of anhydrous zinc chloride. So OH ಹೊರಗಡೆ ಹೋಗುತ್ತೆ, Cl ಜಾಗದಲ್ಲಿ ಬರುತ್ತೆ. These compounds are called alkyl halides, alkyl chlorides. So means when alcohols treated with hydrogen chlorides, hydrogen halides in presence of zinc chloride, simple substitution reaction takes place. ಇಲ್ಲಿ ನಾನು ಒಂದು ಟೇಬಲ್ ಹಾಕಿದ್ದೀನಿ. ಈ ಟೇಬಲ್ ಮುಖಾಂತರ ನೋಡ್ಕೊಳ್ಳಿ. ಏನಿದೆ ಈ ಟೇಬಲ್ ಏನಪ್ಪ ಅಂತಂದ್ರೆ, a mixture of concentrated HCl and anhydrous zinc chloride is called Lucas reagent. Lucas reagent ಅಂತಂದ್ರೆ ಕಾನ್ಸಂಟ್ರೇಟೆಡ್ HCl ಗೆ ಜಿಂಕ್ ಕ್ಲೋರೈಡ್ ಅನ್ನು ಹಾಕಿ ರೆಡಿ ಇಟ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಈ ಟೇಬಲ್ ಏನು ತೋರಿಸುತ್ತೆ ಅಂತಂದ್ರೆ, ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಆಲ್ಕೋಹಾಲ್ಸ್ ಟುವರ್ಡ್ಸ್ ದಿಸ್ ಲ್ಯೂಕಸ್ ರಿಯೇಜೆಂಟ್. We know order of reactivity of alcohols towards ಲ್ಯೂಕಸ್ reagent is 3 degree greater than 2 degree greater than 1 degree. That means tertiary alcohols react faster than secondary. Secondary alcohols react faster in turn than primary. ಇಲ್ಲಿ ಗೊತ್ತಾಗುತ್ತೆ ನೋಡಿ ಏನು ಮಾಡಬೇಕು ನಾವೀಗ. You take one test tube ತಗೊಳ್ಳಿ, ಅದಕ್ಕೆ ನೀವು ಆಲ್ಕೋಹಾಲ್ ಹಾಕಿ ಲ್ಯೂಕಸ್ ರಿಯೇಜೆಂಟ್ ಅನ್ನು ಹಾಕಿ. ಏನಾಗ್ತಿದೆ ಲ್ಯೂಕಸ್ ರಿಯೇಜೆಂಟ್ಗೆ? ಕಾನ್ಸಂಟ್ರೇಟೆಡ್ HCl ಹಾಕಬೇಕು ಮತ್ತೆ anhydrous zinc chloride ಹಾಕಬೇಕು. ಹಾಕಿ ನೀವು ಅಬ್ಸರ್ವ್ ಮಾಡಬೇಕು. ಏನು ಅಬ್ಸರ್ವ್ ಮಾಡ್ತೀರಿ? ಇಮ್ಮಿಡಿಯೇಟ್ ಟರ್ಬಿಡಿಟಿ. ಆ ಟೆಸ್ಟ್ ಟ್ಯೂಬ್ ಒಳಗಡೆ ಮೊಸರು ತರ ಏನಾದರೂ ಫಾರ್ಮೇಶನ್ ಆಗಿತ್ತಪ್ಪ ಅಂತಂದ್ರೆ, ಟರ್ಬಿಡಿಟಿ ಬಂದಿತ್ತಪ್ಪ ಅಂತಂದ್ರೆ ಅದು 3 ಡಿಗ್ರಿ ಆಲ್ಕೋಹಾಲ್ ಅಂತ ಗೊತ್ತಾಗತ್ತೆ, ಟೆರ್ಷರಿ ಆಲ್ಕೋಹಾಲ್ ಅಂತ ಗೊತ್ತಾಗುತ್ತೆ. ಇಲ್ಲ ಸರ್, ಆಲ್ಕೋಹಾಲ್ ಹಾಕಿದ್ದೀನಿ, ಲ್ಯೂಕಸ್ ರಿಯೇಜೆಂಟ್ ಹಾಕಿದ್ದೀನಿ, ಇಮ್ಮಿಡಿಯೇಟ್ ಟರ್ಬಿಡಿಟಿ ಬರಲಿಲ್ಲ, ಆಫ್ಟರ್ 5 ಮಿನಿಟ್ಸ್ ಬಂದಿದೆ, 5 ನಿಮಿಷ ಆದ್ಮೇಲೆ ಟರ್ಬಿಡಿಟಿ ಬಂದಿದೆ ಅಂತಂದ್ರೆ ಡೆಫಿನೆಟ್ಲಿ ಅದು 2 ಡಿಗ್ರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್. ಇಲ್ಲ ಸರ್, ಇದೇ ತರ ಆಲ್ಕೋಹಾಲ್ ಹಾಕಿ ಲ್ಯೂಕಸ್ ರಿಯೇಜೆಂಟ್ ಹಾಕಿದ್ದೀನಿ, ಟರ್ಬಿಡಿಟಿ ಎಷ್ಟೊತ್ತಾದ್ರೂ ಬರಲೇ ಇಲ್ಲ, ಬಟ್ ಟರ್ಬಿಡಿಟಿ ಅಪಿಯರ್ಸ್ ಓನ್ಲಿ ಆನ್ ಹೀಟಿಂಗ್. ಟೆಸ್ಟ್ ಟ್ಯೂಬ್ ಅನ್ನು ನಾನು ಚೆನ್ನಾಗಿ ಹೀಟ್ ಮಾಡಿದ್ದೀನಿ, ಬಾಯಿಲ್ ಮಾಡಿದ್ದೀನಿ, ಆಗ ನನಗೆ ಟರ್ಬಿಡಿಟಿ ಬಂದಿದೆ ಅಂತಂದ್ರೆ ಅದು 1 ಡಿಗ್ರಿ ಆಲ್ಕೋಹಾಲ್. ರಿಯಾಕ್ಷನ್ ಸೇಮ್ ಆಗುತ್ತೆ. ಎಲ್ಲಾ ಕೇಸಲ್ಲೂ ಕೂಡ OH ಹೊರಗಡೆ ಹೋಗುತ್ತೆ, ಒಂದು ಹ್ಯಾಲೋಜನ್ Cl ಹೊರಗಡೆ ಬರುತ್ತೆ. ಆದ್ರೆ ಇಲ್ಲಿ ರಿಯಾಕ್ಟಿವಿಟಿಯ ರೇಟ್ ಇದೆಯಲ್ಲ, ಇದರ ಮೇಲೆ ನಾವು ಖಂಡಿತ ಇದನ್ನು ಐಡೆಂಟಿಫೈ ಮಾಡಬಹುದು. ಅದು 3 ಡಿಗ್ರಿನೋ, ಅದು 2 ಡಿಗ್ರಿನೋ, ಅದು 1 ಡಿಗ್ರಿನೋ ಅಂತ. ಹಾಗಾದ್ರೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಲ್ಯೂಕಸ್ ರಿಯೇಜೆಂಟ್? ಲ್ಯೂಕಸ್ ರಿಯೇಜೆಂಟ್ ಈಸ್ ಯೂಸ್ಡ್ ಟು ಡಿಸ್ಟಿಂಗ್ವಿಶ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟೆರ್ಷರಿ ಆಲ್ಕೋಹಾಲ್ಸ್. ನೆನಪಿಟ್ಕೊಳ್ಳಿ, ವಾಟ್ ಈಸ್ ಲ್ಯೂಕಸ್ ರಿಯೇಜೆಂಟ್ ಅಂತ ಒಂದು ಪ್ರಶ್ನೆ ಬರುತ್ತೆ. ಮಿಕ್ಸ್ಚರ್ ಆಫ್ HCl, ಕಾನ್ಸಂಟ್ರೇಟೆಡ್ HCl and anhydrous zinc chloride ಅಂತ ಬರೀಬೇಕು. ವಾಟ್ ಈಸ್ ಇಟ್ಸ್ ಯೂಸ್ ಇನ್ ದ ಲ್ಯಾಬೊರೇಟರಿ ಅಂತ ಕೇಳಿದ್ರೆ, ಇಟ್ ಈಸ್ ಯೂಸ್ ಟು ಡಿಸ್ಟಿಂಗ್ವಿಶ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟೆರ್ಷರಿ ಆಲ್ಕೋಹಾಲ್ಸ್ ಅಂತಾನೆ ಬರೀಬೇಕು. ಹೇಗೆ ಅಂತ ಏನಾದರೂ ಕೇಳಿದ್ರೆ ನಿಮಗೆ ಈ ಟೇಬಲ್ ಅನ್ನು ಬರೀಬೇಕು. ಓಕೆ, yes. Now let us look at the last and most important reactions in alcohol family. That is called dehydration of alcohols. The word itself says dehydration means removal of water. ನಾವು ಆಲ್ಕೋಹಾಲ್ ಪ್ರಿಪರೇಷನ್ ಮಾಡಬೇಕಾದ್ರೆ ನೋಡಿದೀವಿ ಕೆಟಲಿಟಿಕ್ ಹೈಡ್ರೋಜಿನೇಷನ್ ಅಂದ್ರೆ ಹೈಡ್ರೋಜನ್ ಕೆಟಲಿಟಿಕ್ ಹೈಡ್ರೇಷನ್, ಅಲ್ಲಿ ವಾಟರ್ ನ ಆಡ್ ಮಾಡಿದೀವಿ. ಇಲ್ಲಿ ನಾವು ಇದೇ ತರ ಡಿಹೈಡ್ರೇಟ್ ಮಾಡ್ತೀವಿ.
ಹಾಗಾದ್ರೆ ನೀವೇ ಗೆಸ್ ಮಾಡ್ಬೋದು ಏನು ಬರ್ಬೋದು ಇಲ್ಲಿ ಅಂತ. ಆಲ್ಕೀನ್ಸ್ ಅನ್ನ ತಗೊಂಡು ಹೈಡ್ರೇಷನ್ ಮಾಡಿದ್ರೆ, ಅಂದ್ರೆ ನಾವು ವಾಟರ್ನ ಆಡ್ ಮಾಡಿದ್ರೆ ಆಲ್ಕೋಹಾಲ್ಸ್ ಬಂದಿತ್ತು. ಹಾಗಾದ್ರೆ ಆಲ್ಕೋಹಾಲ್ಸ್ ಇಂದ ನಾವು ಡಿಹೈಡ್ರೇಟ್ ಮಾಡಿದ್ರೆ, ವಾಟರ್ನ ತೆಗೆದ್ರೆ ಏನ್ ಬರ್ಬೋದು? ನ್ಯಾಚುರಲಿ ಆಲ್ಕೀನ್ಸ್ ಆದ ಪ್ರಾಡಕ್ಟ್. ಹಾಗಾದ್ರೆ ಡಿಹೈಡ್ರೇಷನ್ ಮಾಡತಕ್ಕಂಥ ಮೆಥಡ್ ಏನಪ್ಪಾ ಅಂತಂದ್ರೆ, ಆಲ್ಕೋಹಾಲ್ಸ್ ವೆನ್ ಹೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಸ್ಟ್ರಾಂಗ್ ಅಂಡ್ ಹಾಟ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ತಗೊಂಡು ಹೀಟ್ ಮಾಡಿದ್ರೆ these undergo dehydration to form alkenes. Alkenes ಕನ್ವರ್ಟ್ ಆಗುತ್ತೆ. Say for example CH3CH2OH. When it is heated with concentrated sulfuric acid at 140 degrees Celsius. ನಾನು ಈ ತರ ಸ್ಟಾರ್ಟ್ ಮಾಡಬೇಕಾದ್ರೆ ಟೆಂಪರೇಚರ್ ಮತ್ತೆ ಆಲ್ಕೋಹಾಲ್ ಪರ್ಸೆಂಟೇಜ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಆಲ್ಕೋಹಾಲ್ಸ್ ಅನ್ನ ನಾನು ಸಲ್ಫ್ಯೂರಿಕ್ ಜೊತೆಗೆ ಹಾಕಿ ಬಾಯಿಲ್ ಮಾಡಿದ್ರೆ ಡಿಹೈಡ್ರೇಷನ್ ಆಗುತ್ತೆ. ಏನಾಗುತ್ತೆ? ಇಲ್ಲಿರ್ತಕ್ಕಂಥ OH ಪಕ್ಕದಲ್ಲಿರ್ತಕ್ಕಂಥ ಒಂದು H ಹೊರಗಡೆ ಹೋಗುತ್ತೆ. ಹಾಗಾದ್ರೆ ಬರೋದೇನ ಫಾರ್ಮಿಗೆ ಅಂದ್ರೆ ಆಲ್ಕೀನ್ಸ್. ಈಥೀನ್ ಇಸ್ ದ ಪ್ರಾಡಕ್ಟ್. ಹಾಗೆ ನಾವು ಪ್ರೊಪನಾಲ್ ತಗೊಂಡ್ರೆ ಪ್ರೊಪೇನ್ ಬರುತ್ತೆ, ಬ್ಯೂಟನಾಲ್ ತಗೊಂಡ್ರೆ ಬ್ಯೂಟೇನ್ ಬರುತ್ತೆ. ರಿಸ್ಪೆಕ್ಟ್ ಟು ಆಲ್ಕೀನ್ಸ್ ಅಂತ ಪ್ರಾಡಕ್ಟ್. ಸೊ ದಿಸ್ ಇಸ್ ಕಾಲ್ಡ್ ಡಿಹೈಡ್ರೇಷನ್. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ರೋಲ್ ಏನಪ್ಪಾ ಇಲ್ಲಿ? ಸೊ ಇಟ್ ಆಕ್ಟ್ಸ್ ಆಸ್ ಟೂ ಇಂಪಾರ್ಟೆಂಟ್ ರೋಲ್ಸ್ ಇನ್ ಸಲ್ಫ್ಯೂರಿಕ್ ಆಸಿಡ್. ಒಂದು, ಇಟ್ ಆಕ್ಟ್ಸ್ ಆಸ್ ಡಿಹೈಡ್ರೇಟಿಂಗ್ ಏಜೆಂಟ್, ಅಂದ್ರೆ ಇಟ್ ಅಬ್ಸಾರ್ಬ್ಸ್ ದ ವಾಟರ್ ಮಾಲಿಕ್ಯೂಲ್ ಅಂಡ್ ಅವಾಯ್ಡ್ಸ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್. ಎರಡನೇದು, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಆಲ್ಸೋ ಆಕ್ಟ್ಸ್ ಆಸ್ ಪ್ರೋಟೋನೇಟಿಂಗ್ ಏಜೆಂಟ್. ಪ್ರೋಟಾನ್ ಅನ್ನು ರಿಲೀಸ್ ಮಾಡುತ್ತೆ. ಅದು ಹೇಗೆ ಅಂತಕ್ಕಂಥದ್ದು ನೆಕ್ಸ್ಟ್ ಮೆಕ್ಯಾನಿಸಮ್ ಅಲ್ಲ ಹೇಳ್ತೀನಿ. ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ವೆರಿ 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 ಇಂಪಾರ್ಟೆಂಟ್. ಪ್ರತಿ ವರ್ಷ ನಿಮಗೆ 3 ಮಾರ್ಕ್ಸ್ ಪ್ರಶ್ನೆ ಇದ್ದೇ ಇರುತ್ತೆ. ಎಸ್, now let us come to the most important point in this chemical property, that is mechanism of dehydration of ethanol to ethene. ಮೆಕ್ಯಾನಿಸಮ್ ಅಂದ್ರೆ ಏನು ಅಂತಂದ್ರೆ ಆಲ್ರೆಡಿ ನಿಮಗೆ 3 ವರ್ಷನೂ ಹೇಳಿದ್ದೀವಿ. ಮತ್ತೆ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರಿನ್ಸ್ ಅನ್ನು ಕೂಡ SN1 SN2 ರಿಯಾಕ್ಷನ್ಸ್ ಗಳನ್ನ ತುಂಬಾ ಡೀಟೇಲ್ ಆಗಿ ಎಲಾಬ್ರೇಟ್ ಆಗಿ ಕಲಿತಿದ್ದೀವಿ. ವಾಟ್ ಈಸ್ ಮೆಕ್ಯಾನಿಸಮ್? ಸ್ಟಡಿ ಆಫ್ ಸೀಕ್ವೆನ್ಸ್ ಸ್ಟೆಪ್ಸ್, ಐ ಮೀನ್ ಸ್ಟೆಪ್ ಬೈ ಸ್ಟೆಪ್ ಸ್ಟಡಿ ಆಫ್ ಎ ಕೆಮಿಕಲ್ ಈಕ್ವೇಷನ್. ಒಂದು ಕೆಮಿಕಲ್ ರಿಯಾಕ್ಷನ್ ಹೇಗೆ ಆಗುತ್ತೆ ಅಂತಕ್ಕಂಥದ್ದನ್ನ ಸ್ಟೆಪ್ ಬೈ ಸ್ಟೆಪ್ ಸ್ಟಡಿ ಮಾಡತಕ್ಕಂಥದ್ದಕ್ಕೆ ನಾವು ಸಿಂಪಲ್ ಆಗಿ ಮೆಕ್ಯಾನಿಸಮ್ ಅಂತ ಕರೀತೀವಿ. ಹಾಗಾದ್ರೆ ಇಲ್ಲಿ ಎಥನಾಲ್ ಈಥೀನ್ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ? ನಾನು ಫಸ್ಟ್ ಜನರಲ್ ಈಕ್ವೇಷನ್ ಬರೆದಿರ್ತೀನಿ. CH3CH2OH ethanol, when it is heated with concentrated sulfuric acid, the product formed is ethene with the formation of water. Here this reaction takes place in 3 steps. 3 steps alli reaction agutte. Step 1 is protonation of alcohol. What is protonation? ಆಲ್ಕೋಹಾಲ್ ಇರ್ತಕ್ಕಂಥ OH ಗ್ರೂಪ್ಗೆ ಒಂದು ಪ್ರೋಟಾನ್ ಬರುತ್ತೆ. ಎಲ್ಲಿಂದ ಬರುತ್ತೆ ಪ್ರೋಟಾನ್? H2SO4 ಇದರಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. H+ and HSO4 ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ನಾನು ನೇರವಾಗಿ ಈಕ್ವೇಷನ್ ಬರೆದ್ರೆ ನೋಡಿ, CH3 CH2OH plus H plus. ಇಲ್ಲಿ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಆಕ್ಸಿಜನ್ ಮೇಲೆ. ಈ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನು ಯೂಸ್ ಮಾಡಿಕೊಂಡು H+ ಅನ್ನು ತಗೊಳ್ಳುತ್ತೆ. ಏನ್ ಬರೀಬೇಕು ನಾನಿಲ್ಲಿ? CH3 CH2 OH2 plus. This is called alkylate protonated alcohol ಅಂತ ಕರೀತೀವಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಸ್ಟೆಪ್ 2. Step 2 is formation of carbocation ಅಥವಾ removal of water molecule. ಇಲ್ಲಿ H2O ಹೊರಗಡೆ ಹೋಗುತ್ತೆ. Formation of carbocation ಅಂತ ಬರೀರಿ ಅಥವಾ removal of water molecule. ಸೊ ಇಲ್ಲೇ ಬರೀತೀನಿ ನೋಡಿ ನಾನು, CH3 CH2 OH2 plus
show arrow mark like this. Arrow bonded electron ಸಮೇತ ನನಗೆ H2 ಹೊರಗಡೆ ಹೋಗ್ತದೆ. ಹಾಗಾಗಿ this carbon gains positive charge. ಈ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. CH3 CH2 ಪ್ಲಸ್ H2O ಇಲ್ಲಿ ಡಿಹೈಡ್ರೇಷನ್ ಆಗಿದೆ. ಇಲ್ಲಿ ನನಗೆ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗಿದೆ, ಕಾರ್ಬೋಕ್ಯಾಟಯನ್ ಫಾರ್ಮೇಷನ್ ಆಗಿದೆ. ಕಾರ್ಬೋಕ್ಯಾಟಯನ್ಸ್ ಆರ್ ಅನ್ಸ್ಟೇಬಲ್. ಇಲ್ಲಿ ನನಗೆ ಥರ್ಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ರಿಯಾಕ್ಷನ್ ಈಗ. ಸ್ಟೆಪ್ 3 ಈಸ್ ಡಿಪ್ರೋಟೋನೇಷನ್. ಅಂದ್ರೆ ಇಲ್ಲಿಂದ ಈ ಕಾರ್ಬೋಕ್ಯಾಟಯನ್ ಇಂದ ಒಂದು H+ ಹೊರಗಡೆ ಹೋಗುತ್ತೆ. ಹೇಗೆ ಹೋಗುತ್ತೆ ಸರ್ H+? Yes, the driving force behind this is the HSO4 minus which has been formed in the earlier stage. First ನಮ್ಮಲ್ಲಿ HSO4 ಜನರೇಟ್ ಆಗಿರುತ್ತೆ ಮೈನಸ್, ಅದು ಈ H+ ಅನ್ನು ತಗೊಂಡು H2SO4 ಆಗಿ ರೀಜನರೇಟ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ CH3 ನಾನು ಸ್ಪ್ಲಿಟ್ ಮಾಡಿ ಬರ್ದಿದ್ದೀನಿ, CH2 ಪ್ಲಸ್. ಇಲ್ಲಿಂದ ನೀವು ಒಂದು H+ ಅನ್ನು ತೆಗಿಬೇಕು ಅಂತಂದ್ರೆ H+ ಅಂತಂದ್ರೆ this hydrogen goes without its bonding pair of electrons. ಈ ಪೇರು ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಅದನ್ನು ತೋರಿಸಬೇಕಾಗುತ್ತೆ ನೀವು. ಹಾಗಾದ್ರೆ ಏನ್ ಬರೀತೀರಿ ಇಲ್ಲಿ? HCH ಡಬಲ್ ಬಾಂಡ್ CH plus H+. So this is the alkene. So these are the 3 steps involved in the mechanism of dehydration of ethanol to ethene. So first step is protonation of alcohol, second step is formation of carbocation, and third step is deprotonation. ತುಂಬಾ ಇಂಪಾರ್ಟೆಂಟ್ ಇದು, ಪರೀಕ್ಷೆಗೆ 100% ಬರುತ್ತೆ, ಗಮನ ಇಟ್ಟುಕೊಂಡು ಕಲೀರಿ. Yes, this is enough for this class, today's class. Thank you.